ಕೆಂಪೇಗೌಡ ಜಯಂತ್ಯೋತ್ಸವದಂದು ಯಲಹಂಕದಲ್ಲೂ ಕೂಡ ಈ ಬಾರಿ ಸಾಕಷ್ಟು ಅದ್ದೂರಿಯಾಗಿ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಜೊತೆ ಸುಧಾಕರ್ ಅವರು ಇದ್ದಾರೆ, ಸಂಸದರು, ಅವ್ರನ್ನೇ ಮಾತಾಡ್ಸೋಣ. ಸರ್, ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಈ ಬಾರಿ. ಏನು ವಿಶೇಷ ಅಂತ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂಥದ್ದು ಯಲಹಂಕ ಭಾಗದಲ್ಲಿ? ನೋಡಿ, ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆಯ ಕೇಂದ್ರ ಇವತ್ತು ಯಲಹಂಕ. ಇಲ್ಲಿ ನಮ್ಮ ಸಂಘ, ಒಕ್ಕಲಿಗರ ಸಂಘ, ನಮ್ಮ ಅಧ್ಯಕ್ಷರು ಕೃಷ್ಣಪ್ಪನವರು ಮತ್ತು ಎಲ್ಲರೂ ಕೂಡ ಸೇರಿ ಇದನ್ನು ಅನೇಕ ವರ್ಷಗಳಿಂದ ಮಾಡಬೇಕು, ಆದರೆ ಮಾಡೋಕ್ಕಾಗಲಿಲ್ಲ. ನಾವು ಸರಿಯಾಗಿ ಕಾಟಾಚಾರಕ್ಕೊಂದು 100 ಜನ ಹೋಗಿ ಹೂಮಾಲೆಯನ್ನು ಹಾಕಿ ಕೆಂಪೇಗೌಡ ಜಯಂತಿಯನ್ನು ಒಂದು ಅರ್ಥಪೂರ್ಣವಾಗಿ ವೈಭವದಲ್ಲಿ ಮಾಡಲಿಕ್ಕಾಗಿರಲಿಲ್ಲ. ಮಾಡಬೇಕು ಅಂತೇಳಿ ಅವರೆಲ್ಲ ಸಂಕಲ್ಪ ಮಾಡಿದರು. ಅವ್ರ ಜೊತೆಯಲ್ಲಿ ನಾನು ಕೈ ಜೋಡಿಸಿದ್ದೇನೆ, ಅವ್ರ ಜೊತೆಯಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಸರ್, ಈಗ ಸ್ಥಳೀಯ ಶಾಸಕರು SR ವಿಶ್ವನಾಥ್ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ನನ್ನನ್ನು ಹೊರಗಿಟ್ಟು ಸುಧಾಕರ್ ಅವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ. ಈಗ ಅನೇಕ ವರ್ಷಗಳಿಂದ ಅವರೇ ಶಾಸಕರಾಗಿದ್ರಲ್ಲವ, ಈಗಲೂ ಇದ್ದಾರಲ್ವಾ. ಅವ್ರ ಹಿಂದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಪಾಪ ನಮ್ಮ ಸಂಘದವರು ಈ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಬಹುಶಃ ಅವರು ಯಾವ ಕಾರಣಕ್ಕೆ ಮಾಡಿಲ್ಲ ನನಗೆ ಗೊತ್ತಿಲ್ಲ, ಅವ್ರನ್ನೇ ನೀವು ಕೇಳಿ ತಿಳ್ಕೋಬೇಕು. ಆದರೆ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಸಂಘ ತೀರ್ಮಾನ ಮಾಡಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ಈ ಕ್ಷೇತ್ರದ ಸಂಸತ್ ಸದಸ್ಯನಾಗಿ ಒಂದು ಬಹುಸಂಖ್ಯಾತ ಇವತ್ತು ಜನ ಏನಿದ್ದಾರೆ ಇಲ್ಲಿ, ಮತ್ತು ಇಡೀ ರಾಜ್ಯ ನಾಡು ಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋದು ನಮಗೆಲ್ಲ ಕೂಡ ಒಂದು ಹೆಮ್ಮೆ ಇದೆ. ಇದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಸಂಘ ಇವತ್ತು ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗೂ ಕೂಡ ಅವರು ಆಹ್ವಾನ ಮಾಡಿದ್ದಾರೆ. ಅವರು ಬೇರೆ ಸಂಘವನ್ನು ಬಿಟ್ಟು ಬೇರೆ ಅವರು ವೈಯಕ್ತಿಕವಾಗಿ ಅವ್ರು ಮಾಡ್ತಾ ಇದ್ದಾರೆ.